ಇಲ್ಲ, ಈ ಪ್ರಪಂಚದಲ್ಲಿ ನಾನು ಏನು ಬೇಕಾದರೂ ಕಳ್ಕೊತೀನಿ. ಆದರೆ ನನ್ನ ಅರ್ಜುನ್ ಅವ್ರ ಪ್ರೀತಿನ ನಾನು ಕಳ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಅವ್ರ ಪ್ರೀತಿನ ಅವ್ರನ್ನ ಕಳ್ಕೊಂಡ್ರೆ ನಾನು ಜೀವಂತ ಶವವಾಗಿ ಪ್ರತಿದಿನ ಪ್ರತಿ ಕ್ಷಣ ರೋಧಿಸ್ತಾ ಚಡಪಡಿಸ್ಬೇಕಾಗತ್ತೆ. ಇಲ್ಲ, ಹಾಗಾಗಬಾರ್ದು. ಆ ಮಾಯಾವಿ ಶಕ್ತಿಯ ಮುಂದೆ ನನ್ನ ಶಕ್ತಿಯೆಲ್ಲ ನಿಷ್ಫಲ ಆಗ್ತಿದೆ. ಒಂದು ಅವಳನ್ನ ಸಂಹಾರ ಮಾಡಬೇಕು. ಇಲ್ಲ, ಅವಳ ದೃಷ್ಟಿ ನನ್ನ ಅರ್ಚನವ್ರ ಮೇಲೆ ಬೀಳದೆ ಇರೋ ಹಾಗೆ ತಡಿಬೇಕು. ಆದರೆ ಹೇಗೆ? ಹೌದು, ಈ ದೈವಿ ಆಯುಧದಿಂದ ಅವಳನ್ನ ಎದುರಿಸ್ಬೋದು. ಅಗತ್ಯ ಬಿದ್ದರೆ ಅವಳನ್ನ ಸಂಹಾರ ಮಾಡಬಹುದು. ನಾಗನ ರೂಪ, ಮನದಲ್ಲಿ 108 ತಾಪ, ನರಳಿ ಹೊರಳಿ ಹರಿದಾಡಿದರೂ ಹೊರಳಾಡಿದರೂ ದೂರವಾಗುವ ದಾರಿ ಕಾಣುತ್ತಿಲ್ಲ. ಮಾರ್ಗ ಒಂದೇ ಬಂಧನ, ಅದರ ದಿಗ್ಬಂಧನ. ಕುಮಾರ, ಕುಮಾರ! ಅಮ್ಮ, ಏನಾಯ್ತಮ್ಮ? ಯಾಕೆ ಕೂತ್ಕೊಂಡ್ರಿ? ಕೂತ್ಕೊಳ್ಳಿಲ್ಲಪ್ಪ, ಕಿರಿಚ್ಕೊಂಡೆ. ಏನ್ ನೋಡ್ತಾ ಇದೆಯೋ? ಇಲ್ಲಿ ನೋಡು ಹಾವನ. ಹಾವು ನಮ್ಮ ಮನೆಯೊಳಗೆ ಹೇಗೆ ಬಂತಮ್ಮ? ಯಾಕೆ ಬಂತು, ಹೇಗೆ ಬಂತು ಅನ್ನೋ ಮಾತೆಲ್ಲ ಬೇಡ. ಮೊದಲು ಹೋಗಿ ಹಾವಾಡಿಗನ್ನ ಕರ್ಕೊಂಡು ಬಾ, ಕುತ್ತಕ್ಕೆ ತೊಗೊಂಡೋಗಿ ಬಿಡ್ಲಿ. ಸರಿ ಅಮ್ಮ. ಎಲ್ಲಿದೆ ಸ್ವಾಮಿ ಹಾವು? ನಾನು ಇದುವರೆಗೂ 500 ಹಾವುಗಳನ್ನ ಹಿಡಿದು ಹೊಲ್ಲು ಕಿತ್ತಿದ್ದೀನಿ. ಕಾಳಿಂಗ ಆದರೂ ಘಟಸರ್ಪ ಆದರೂ ನನ್ನ ಮುಂದೆ ಒಂದು ಹುಳು ಮಾತ್ರ. ಹಾವು ಎಲ್ಲಿ ಅನ್ನೋದನ್ನು ತೋರಿಸಿ ಅದಕ್ಕೊಂದು ಗತಿ ಕಾಣಿಸ್ತೀನಿ. ಬನ್ನಿ, ತೋರಿಸ್ತೀನಿ. ನಾಗಭೂಷಣ ಕೊರಳಲ್ಲಿಲ್ಲ, ಇದ್ದರೂ ನಂಜಿಲ್ಲದ ನಾಗವಿಲ್ಲ. ಹಾಲೆರೆದರೂ ಹಾಲಾಹಲ ಒಂದೇ ಕೊಡುಗೆ. ನಂಬಿಕೆ ನಾಗನ ಮೇಲಲ್ಲ, ದಯೆ ಜೀವದ ಮೇಲಲ್ಲ. ಅಮ್ಮ, ಹವಾಡಿಗ. ಇದು ಸಾಮಾನ್ಯವಾದ ಹಾವಲ್ಲ. ಇದನ್ನು ಹಿಡಿಯಲಿಕ್ಕೆ ಮಂತ್ರಗಳ ಮೊರೆ ಹೋಗಬೇಕಾಗುತ್ತೆ. ನೀ ಖತರ್ನಾಕ್ ಅಂದರೆ ನಿನಗೆಂತ ಖತರ್ನಾಕ್? ನಿನ್ನಂಥ ಹಾವುಗಳನ್ನ 100 ಅಲ್ಲ 1000 ನೋಡಿದ್ದೀನಿ.
ನನ್ನ ಮುಂದೆನೇ ಆಟ ಆಡ್ತೀಯಾ? ನನ್ನ ಕೆಲಸ ಆಯಿತು ತಾಯಿ. ನನ್ನ ಕೆಲಸಕ್ಕೆ ನೀವು ತಕ್ಕನಾದ ಬಕ್ಷೀಸ್ ಕೊಟ್ಟರೆ ತಗೊಂಡಿದ್ದನ್ನು ಕಾಡಲ್ಲೋ ಮರದ ಪೊಟ್ರೆಲ್ಲೋ ಬಿಟ್ಟು ಮನೆ ಸೇರ್ಕೊಳ್ತೀನಿ. ಈ ಹಾವನ್ನು ಕಾಡಲ್ಲಾಗಲಿ ಪೊದೆಯಲ್ಲಾಗಲಿ ಬಿಡ್ಕೂಡ್ದು. ಯಾವುದಾದ್ರೂ ಹುತ್ತದಲ್ಲಿ ಮಾತ್ರ ಬಿಡಬೇಕು, ತಿಳಿತಾ? ಸರಿ ಅಮ್ಮ, ಹಾಗೆ ಆಗಲಿ. ಅಮ್ಮ ಅದು ಕುಮಾರ, ಹಾವನ್ನ ಹುತ್ತದಲ್ಲಿ ಬಿಟ್ಟು ಅದು ಹೊರಗಡೆ ಬರದೇ ಇರೋ ಹಾಗೆ ಈ ಮಂತ್ರಾಕ್ಷತೆನ ಹುತ್ತದ ಸುತ್ತ ಹಾಕಬೇಕು. ತಗೋ. ಸರಿ ಅಮ್ಮ. ಅರಿವಿದ್ದರೂ ಅರ್ಥವಾಗಲಿಲ್ಲ, ಗುರುವಿದ್ದರೂ ಮಾರ್ಗ ತೋರಲಿಲ್ಲ. ದಾರಿ ತಪ್ಪಿ ಬಂದವಗೆ ಬಂಧನವೆಂಬ ಚುಂಬನ. ನಿನಗೆ ಶಾಶ್ವತ ಒಂದೇ ಮಂತ್ರಾಕ್ಷತೆಯ ದಿಗ್ಬಂಧನ. ಪುಣ್ಯಾತ್ಮ ಕೈ ತುಂಬ ದುಡ್ಡು ಕೊಟ್ಟ. ಅವನ ಹೆಂಡತಿ ಮಕ್ಕಳು ಹೊಟ್ಟೆ ತಣ್ಣಗಿರ್ಲಿ. ಈ ಹಾವನ್ನ ಎಲ್ಲಾದರೂ ಬಿಟ್ಟು ಕೈ ತೊಳ್ಕೊತಾ ಇದ್ದೆ. ಆ ಮುದುಕಿ ಅದಕ್ಕೂ ಕಲ್ಲು ಹಾಕಿದ್ಲು. ಈ ಕಾಲದಲ್ಲಿ ಹುತ್ತ ಸಿಗೋದು ಅಂದರೆ ಸುಮ್ಮನೆನಾ? ಸದ್ಯ ನನ್ನ ಪುಣ್ಯ ಹುತ್ತ ಇಲ್ಲೇ ಸಿಕ್ತು. ಇಲ್ಲ ಅಂದರೆ ಹುತ್ತಾನ್ ಹುಡ್ಕೊಂಡು ಎಲ್ಲೆಲ್ಲಿ ಅಲಿಬೇಕಾಗಿತ್ತೋ ಏನೋ. ಅನಾಹುತ ಅನಾಹುತ ನಡೆಯುತ್ತೆ. ನಾಳೆ ನಾಗರ ಪಂಚಮಿ. ಆ ನಾಗಿಣಿ ನಾಗಯೋಧ ಸೇರಿಬಿಡ್ತಾರೆ. ಅನಾಹುತ ಸಂಭವಿಸೋದ್ರಲ್ಲಿದೆ. ಅದನ್ನು ಹೇಗಾದ್ರೂ ಮಾಡಿ ತಡಿಬೇಕು. ವಿಷ್ಣು, ರುದ್ರ,
ಪರಮೇಶ್ವರ, ನಾನೇನು ಪಾಪ ಮಾಡ್ತೀನಿ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೀಗೆ ಹೆಜ್ಜೆ ಹೆಜ್ಜೆಗೂ ನನಗೆ ಕಷ್ಟಗಳನ್ನು ಕೊಡ್ತಾ ಬರ್ತಾ ಇದೆಯಾ? ನನ್ನನ್ನು ಅರ್ಚನವರನ್ನು ದೂರ ಮಾಡಿದೆ, ನನ್ನ ತಂದೆ ತಾಯಿಯಿಂದ ದೂರ ಮಾಡಿದೆ. ಈಗ ಆ ಒಳ್ಳೆ ಮನಸ್ಸಿರೋ ದಂಪತಿಗಳಿಂದ ನನ್ನನ್ನು ದೂರ ಮಾಡಿದ್ಯಾ? ಇಷ್ಟೆಲ್ಲ ಸಾಲದು ಅಂತ ನನ್ನ ಅತ್ತೆನೇ ನನ್ನ ಅರ್ಚನವ್ರಿಗೆ 2ನೇ ಮದುವೆ ಮಾಡೋದಕ್ಕೆ ನಿಂತಿದ್ದಾರೆ. ಇದು ನಿನಗೆ ಸರಿ ಅಂತ ಅನ್ಸುತ್ತಾ? ನಾನು ಯಾವ ತಪ್ಪು ಮಾಡಿಲ್ಲ, ಆದರೂ ನೀನು ನನಗೆ ಶಿಕ್ಷೆ ಕೊಡ್ತಾ ಇದೆಯಾ? ಯಾರು ಯಾರು ಯಾರದು ನನ್ನ ಮೂಲ ಸ್ಥಳದಲ್ಲಿ? ಇದು ನನ್ನ ಮೂಲ ಸ್ಥಳ. ಇಲ್ಲಿ ನನ್ನನ್ನ ಬಿಟ್ಟು ಬೇರೆ ಯಾರು ಇರೋದಕ್ಕಿಲ್ಲ. ನೀನು ಯಾರೇ ಇದ್ರೂ ನನ್ನ ಮೂಲ ಸ್ಥಳಕ್ಕೆ ಬಂದು ಈ ಸ್ಥಳನ ಅಪವಿತ್ರ ಮಾಡಿ ಈ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸಬೇಕು. ನಿನ್ನ ಮೇಲೆ ನಾನು ಪ್ರಹಾರ ಮಾಡ್ತೇನೆ. ನೀನು ಜೀವಂತವಾಗಿ ಇರಬಾರದು. ನಾಗರ ಚೌತಿ, ನಾಗರ ಪಂಚಮಿಯನ್ನ ತಲೆ ತಲಾಂತರದಿಂದ ಪ್ರತಿ ವರ್ಷ ಆಚರಿಸ್ಕೊಂಡು ಬಂದಿದ್ದೀವಿ. ಈ ಸಲ ಕೂಡ ಯಾವುದೇ ಅಡೆತಡೆ ಆಗಕೂಡದು. ಶ್ರದ್ಧಾ ಭಕ್ತಿಯಿಂದ ಆಚರಿಸಬೇಕು. ಮನವೆಲ್ಲೋ ಗಮನವೆಲ್ಲೋ, ಕಾಯವೆಲ್ಲೋ ಕಾಯಕವೆಲ್ಲೋ, ತನು ಮನ ಒಂದೆಡೆ ನಿಲ್ಲದೆ ನೀನೇನೂ ಕೊಡಲಾರೆ, ನೀನೇನೂ ಪಡೆಯಲಾರೆ. ವಿಜಯ್, ಅಮ್ಮ ಎಲ್ಲಿದ್ದೀರಾ ನೀವು? ಹೇಳಿಮ್ಮ. ನಿಮ್ಮ ದೇಹ ಮಾತ್ರ ಇಲ್ಲಿದೆ, ನಿಮ್ಮ ಮನಸ್ಸು ಮಾತ್ರ ಎಲ್ಲೋ ಇದೆ. ನನ್ನ ಮಾತನ್ನು ಗಂಭೀರವಾಗಿ ಪರಿಗಣಿಸದೇ ಇರೋ ವಿಚಾರ ಏನದು? ಅಮೃತ ಇನ್ನೂ ಮನೆಗೆ ಬಂದಿಲ್ಲ. ಬಂಧವಿಲ್ಲ, ಸಂಬಂಧವಿಲ್ಲ, ಆದರೂ ಅನುಕಂಪದ ಅಲೆ. ಮಮತೆ ಇಲ್ಲ, ಮೋಹವಿಲ್ಲ, ಆದರೂ ವಾತ್ಸಲ್ಯದ ಸೆಲೆ. ಇಷ್ಟಕ್ಕೂ ನಿಮ್ಮನ್ನ ಕಾಡ್ತಾ ಇರೋದು ಏನು ಅನ್ನೋದನ್ನ ನೇರವಾಗಿ ಹೇಳ್ಬೋದಲ್ವಾ? ಅವಳೇನೋ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ನಮಗೆ ಆತಂಕ ಆಗ್ತಾ ಇದೆಯಮ್ಮ. ಆತಂಕ ಪಡುವ ಅಗತ್ಯವಾಗಲಿ ಅವಶ್ಯಕತೆಯಾಗಲಿ ಇಲ್ಲ. ಅನ್ನದ ಋಣ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮನೇಲಿರ್ತಾರೆ. ಮಣ್ಣಿನ ಋಣ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಭೂಮಿ ಮೇಲಿರ್ತಾರೆ. ಇದೇ ಪರಮ ಸತ್ಯ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಹಳಹಳಿಸೋದು ಮೂರ್ಖತನ. ಹಾಗಲ್ಲಮ್ಮ, ಅವಳು ನಮ್ಮ ಮನೆಗೆ ಬಂದು ಸ್ವಲ್ಪ ದಿನನೇ ಆಗಿರ್ಬೋದು. ಆದರೆ ನಮ್ಮ ಮನೆ ಮಗಳು ಅನ್ನೋ ಥರ ಅವಳು ನಮ್ಮಲ್ಲೊಬ್ಳು ಆಗೋಗಿದ್ಲು. ಅಂಥದ್ರಲ್ಲಿ ಹೀಗೆ ಹೇಳ್ದೆ ಕೇಳದೆ ಹೋಗ್ತಾಳೆ ಅನ್ನೋದನ್ನ ಹೇಗೆ ತಾನೇ ನಂಬೋದಕ್ಕಾಗುತ್ತೆ ಹೇಳಿ? ಅಮ್ಮ, ಇದ್ದಕ್ಕಿದ್ದ ಹಾಗೆ ಒಂದು ಹಾವು ನಮ್ಮ ಮನೆಗೆ ಬಂತು. ಅದನ್ನು ನೋಡಿ ನಾವೆಲ್ಲ ಗಾಬರಿ ಆದ್ವಿ. ಹಾವಾಡಿಗನನ್ನು ಕರೆಸಿ ಆ ಹಾವನ್ನು ಹಿಡಿಸಿ ಕಳಿಸಿದ್ವಿ. ಈ ಗಡಿಬಿಡಿಯಲ್ಲಿ ಅಮೃತ ಎಲ್ಲಿ ಹೋದ್ಲು, ಏನಾದ್ಲು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನಾಗಿದೆಯೋ ಅಂತ ನಮಗೆ ಗಾಬರಿ ಆಗಿದೆ. ನಾನ್ಯಾಕೆ ಈ ರೀತಿ ಹೆದರ್ತಾ ಇದ್ದೀನಿ? ನಾಗರಾಜ, ಕ್ಷಮೆ ಇರಲಿ. ನಿನ್ನ ಅಪ್ಪಣೆ ಇಲ್ಲದೆ ನಿನ್ನ ಮೂಲ ಸ್ಥಳಕ್ಕೆ ಬಂದಿದ್ದು ನನ್ನ ತಪ್ಪಲ್ಲ. ನಾನು ಸಹ ನಾಗವಂಶದವಳೆ, ವಾಸುಕಿ ವಂಶದ ನಾಗಿಣಿ, ನಾಗಲೋಕದ ಯುವರಾಣಿ. ನೀನು ನನ್ನ ಮೂಲ ಸ್ಥಳಕ್ಕೆ ಬಂದ ಮೇಲೆ ನೀನು ಸಹ ನಮ್ಮ ವಂಶದವಳೇ ಅನಿಸಿ. ಯಾಕಂದ್ರೆ ಯಾವುದೇ ಮನುಷ್ಯ ಕುಲದವರು ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು, ಇಲ್ಲಿಗೆ ನೀನು ಹೇಗೆ ಬಂದೆ? ನಾಗರಾಜ, ಅದು
ಬಾಬಾ, ನಿಮ್ಮನ್ನ ನೋಡಿ ತುಂಬಾ ದಿವಸಗಳಾಗಿದ್ದು, ಹಾಗಾಗಿ ನೋಡೋಣ ಅಂತೇಳಿ ಬಂತು. ನನ್ನ ಸಾಧನೆಗೆ ಕೆಲವು ದಿನ ಏಕಾಂತವಾಗಿರಬೇಕು ಅಂತ ಹೇಳಿದ್ರಿ. ನಿಮ್ಮ ಸಾಧನೆ ಹೇಗಾಯ್ತು ಬಾಬಾ? ನನ್ನ ಸಾಧನೆಗೆ ಯಾವ ತೊಂದರೆನೂ ಆಗಿಲ್ಲ. ಆದ್ರೆ ನಿಮಗೆ ಗಂಡಾಂತರ ಇದೆ. ಬಾಬಾ, ನೀವು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ನನ್ನ ಹೃದಯ ಇಲ್ಲೇ ನಿಂತು ಹೋಗೋ ಥರ ಇದೆ. ನಮ್ಮ ಜೀವಗಳಿಗೆ ಗಂಡಾಂತರ ಇದೆ ಅಂತಂದ್ರೆ ಏನರ್ಥ? ನಾಳೆ ನಾಗರ ಪಂಚಮಿ. ನಾಗರ ಪಂಚಮಿಗೂ ನಮ್ಮ ಜೀವಕ್ಕೂ ಏನ್ ಸಂಬಂಧ ಬಾಬಾ? ಅರ್ಜುನ್ ನಾಗ ಅನ್ನೋದು ನಿಮಗೆ ಗೊತ್ತು ತಾನೆ? ಹಾ, ಗೊತ್ತು. ಹಾಗೆ ಅಮೃತ ಕೂಡ ನಾಗಿಣಿ. ಅವರಿಬ್ರು ಇಚ್ಛಾದಾರಿ ನಾಗ ನಾಗಿಣಿ ಅನ್ನೋದು ನಿಮಗೂ ಗೊತ್ತು. ನಾಳೆ ನಾಗರ ಪಂಚಮಿ. ಅವರಿಬ್ಬರ ಶಕ್ತಿ 100 ಸೂರ್ಯನಷ್ಟು ಅಧಿಕವಾಗಿರುತ್ತೆ. ಆ ಶಕ್ತಿಯಿಂದ ಅವರು ನಿಮ್ಮ ಮತ್ತು ನಿಮ್ಮ ಮನೆಯವರನ್ನ ಬೂದಿ ಮಾಡಿಬಿಡ್ತಾರೆ. ಬಾಬಾ, ನೀವೇನು ಹೇಳ್ತಿದ್ದೀರಾ? ನಾಳೆ ಅಮೃತ ಅರ್ಜುನ್ ಮುಖಾಮುಖಿ ಆದ್ರೆ ಶಾಶ್ವತವಾಗಿ ಅವನು ನಿಮ್ಮಿಂದ ದೂರವಾಗ್ತಾನೆ. ಆಗ ನಾನು ನೀವು ನಾಗಮಣಿ ಆಸನ ಬಿಟ್ಟು ಶಂಭೋ ಹರ ಹರ ಮಹಾದೇವ ಅಂತ ಬೀದಿ ಬೀದಿ ಅಲಿಬೇಕಾಗುತ್ತೆ. ಜೀವ ಬೇಕಾದ್ರೂ ಬಿಡ್ತೀವಿ, ನಾಗಮಣಿನ ಕಳ್ಕೊಳ್ಳೋದಿಲ್ಲ. ಹಾಗಾದ್ರೆ ನಾನು ಹೇಳೋದನ್ನ ನೀವು ತಪ್ಪದೆ ಪಾಲಿಸಬೇಕು. ಬಾಬಾ, ಇಷ್ಟು ದಿವಸಗಳಲ್ಲಿ ನೀವು ಹೇಳಿದ್ದನ್ನ ಯಾವತ್ತು ತಾನೇ ನಾವು ಪಾಲಿಸಿಲ್ಲ. ಅದೇನು ಅಂತ ಹೇಳಿ ಬಾಬಾ. ಖಂಡಿತವಾಗಿಯೂ ತಪ್ಪದೆ ಪಾಲಿಸ್ತೀವಿ. ನಾಳೆ ನೀವು ಮತ್ತು ನಿಮ್ಮ ಮನೆಯವರೆಲ್ಲ ನಾಗರ ಪಂಚಮಿ ಆಚರಣೆ ಮಾಡೋದಕ್ಕೆ ನಾಗಬನಕ್ಕೆ ಹೋಗ್ತಾ ಇದ್ದೀರಾ? ಹಾ, ಹೌದು ಬಾಬಾ. ಪ್ರತಿ ವರ್ಷನೂ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಈ ವರ್ಷನೂ ಆಚರಣೆ ಮಾಡಲೇಬೇಕಲ್ವಾ? ಯಾವುದೇ ಕಾರಣಕ್ಕೂ ಅರ್ಜುನ್ ನಿಮ್ಮ ಜೊತೆ ಅಲ್ಲಿಗೆ ಬರಬಾರ್ದು. ಒಂದು ವೇಳೆ ಬಂದ್ರೆ ನಾನಾಗ್ಲೇ ಹೇಳ್ದಾಗೆ ನಿಮಗೂ ಮತ್ತು ನಿಮ್ಮ ಮನೆಯವರೆಗೂ ಅಪಾಯ ಕಟ್ಟಿಟ್ಟ ಬುತ್ತಿ. ಬಾಬಾ, ಅವನು ಹೇಳಿ ಕೇಳಿ ನಾಗಯೋಧ. ನಾಳೆ ನಾಗರ ಪಂಚಮಿ, ನಾನು ನಾಗವನಕ್ಕೆ ಬಂದೇ ಬರ್ತೀನಿ ಅಂತ ಹಠ ಹಿಡಿತಾನೆ. ನಾವು ಬೇಡ ಅಂದ್ರೆ ಕೋಪ ಮಾಡ್ಕೊಳ್ತಾನೆ. ಅವನು ಕೋಪ ಮಾಡಿಕೊಂಡ್ರೆ ಆ ಕ್ಷಣಕ್ಕೆ ಅವನು ನಾಗಯೋಧ ಆಗಿ ಪರಿವರ್ತನೆ ಆಗ್ತಾನೆ. ಆಗ ನಾವು ಹೇಗೆ ಅವನನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಬಾಬಾ? ಅವನು ನಾಗಬನಕ್ಕೆ ಬರ್ದೇ ಇರೋ ಹಾಗೆ ತಡೆಯೋದಕ್ಕೆ ನನ್ನ ಹತ್ರ ಒಂದು ಚೂರ್ಣ ಇದೆ. ನೀನು ನಾಗಲೋಕದ ಇವರ ನಿನಗೆ ಆ ಶಿವನ ವಿಶೇಷ ಆಶೀರ್ವಾದ ಇದೆ ಅನ್ನೋದನ್ನ ನೀನು ಮರ್ತಿರೋ ಹಾಗೆ. ಯಾಕೆ ಗೊತ್ತೇ? ನೀನು ಮನುಷ್ಯರ ಮಧ್ಯೆ ಇದ್ದು ನೀನು ಸಹ ಮನುಷ್ಯರಂತೆ ವರ್ತಿಸ್ತಾ ಇದೆಯಾ. ಆ ವೃದ್ಧೆಯ ಮಂತ್ರಾಕ್ಷತೆಯಿಂದ ನೀನು ನಿನ್ನ ಶಕ್ತಿಯಿಂದ ದಾಟಿದೀಯಾ ಅನ್ನೋದನ್ನ ನೀನೇ ಮರೆತಿದ್ದೀಯ. ಹಾಗೆ ನಾಳೆ ನಾಗರ ಪಂಚಮಿ, ನಾಗಗಳಿಗೆ ವಿಶೇಷ ಶಕ್ತಿ ಇರುತ್ತೆ ಅನ್ನೋದನ್ನು ಸಹ ನೀನು ಮರೆತಿರೋ ಹಾಗೆ. ನೀವು ಹೇಳಿದಾಗೆ ನಾನು ನನ್ನ ಶಕ್ತಿನ ಈ ಕ್ಷಣಕ್ಕೆ ಮರೆತುಬಿಟ್ಟಿದ್ದೆ. ನೋಡು, ನಾಗರ ಪಂಚಮಿಯ ದಿನ ನಿನ್ನ ಅರ್ಜುನ್ ನಿನಗೆ ಸಿಗುತ್ತಾನೆ.